ಬಿಟಿ ಕಾಮಗಾರಿಯಲ್ಲಿ 2-3 ಇಂಚು ಕಾಂಕ್ರೀಟ್, ಗ್ರಾಮಸ್ಥರ ಆಕ್ರೋಶ. ಎಸ್ಟಿಮೇಟ್ ಪ್ರಕಾರ ಅಷ್ಟು ಮಾಡ್ರಿ ಅಂತ ನಾವು ಹೇಳ್ತೀವಿ ಸರ್. ಅಷ್ಟು ಮಾಡಿದ್ರೆ ಅಷ್ಟು ಮಾಡಕ್ಕೆ ರೆಡಿ ಇಲ್ಲ ಸರ್. 2 ಇಂಚು 3 ಇಂಚು MLA ಫಂಡ್ ಅದ, MLA ಗಳು ನೀವು ಏನ್ ಮಾಡ್ಕೊಂತೀರಿ ಮಾಡ್ಕೇರಿ, ಆಟ ಬಿಡ್ತೀವಿ, ಬಿಲ್ ಬರ್ಸಿಂತೀವಿ, ನಮ್ದಿಲ್ಲ ಆಟ ದಿಮಕ್ ಅದ, MLA ನಮ್ಮಿಂದ ಅಂತಿಗೆ ಹೇಳ್ತಾರೆ ಸರ್. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಿರದಳ್ಳಿ ಗ್ರಾಮದಲ್ಲಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಸಿಸಿ ರಸ್ತೆ ಕಾಮಗಾರಿ ಕಳಪೆಯಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಜಿಲ್ಲಾ ನಿರ್ಮಿತ ಕೇಂದ್ರ ಯಾದಗಿರಿ ವತಿಯಿಂದ ನಡೆಯುತ್ತಿರುವ ಕಾಮಗಾರಿಯಲ್ಲಿ ಅಂದಾಜು ಪಟ್ಟಿಯ ಪ್ರಕಾರ 6 ಇಂಚು ದಪ್ಪದ ಸಿಸಿ ರಸ್ತೆ ನಿರ್ಮಿಸಬೇಕಿದ್ದರೂ ಕೇವಲ 2-3 ಇಂಚು ಕಾಂಕ್ರೀಟ್ ಹಾಕಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಕಾಂಕ್ರೀಟ್ನಲ್ಲಿ ಮಣ್ಣು ಮತ್ತು ಉಸುಕು ಮಿಶ್ರಣವಾಗುತ್ತಿದ್ದು ಸಿಮೆಂಟ್ ಪ್ರಮಾಣವು ಕಡಿಮೆ ಇದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಅಲ್ಲಿ ಸಿಸಿ ರೋಡ್ 6 ಇಂಚು ಅಂತೇಳಿ 3 ಇಂಚು 2 ಇಂಚು ಹಾಕ್ತಾ ಇದ್ದಾರೆ. ಮಣ್ಣು ಕಾಂಕ್ರೀಟ್ ಮಣ್ಣು ಉಸುರು ಹಾಕಲ್ಲಿ ಮಣ್ಣು ಹಾಕಿ ಉಸುರು ಕಮ್ಮಿ ಹಾಕಿ ಸಿಮೆಂಟ್ ಕಮ್ಮಿ ಹಾಕಿ ಮಾಡ್ತಾರೆ. ಸರ್ಕಾರದ ಅನುದಾನದಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಇದೀಗ ಗ್ರಾಮಸ್ಥರು ಗಂಭೀರ ಪ್ರಶ್ನೆ ಎತ್ತಿದ್ದಾರೆ. 2025-26ನೇ ಸಾಲಿನ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕಿರದಳ್ಳಿ ರಸ್ತೆ ಕಾಮಗಾರಿಗೆ ಸುಮಾರು 1 ಕೋಟಿ ರೂಪಾಯಿ ಅನುದಾನದಲ್ಲಿ ಸಿಸಿ ರಸ್ತೆ ನಿರ್ಮಿಸಲಾಗುತ್ತಿದೆ. ಜಿಲ್ಲಾ ನಿರ್ಮಿತ ಕೇಂದ್ರ ಯಾದಗಿರಿ ಇಲಾಖೆಯ ವತಿಯಿಂದ ಕಾಮಗಾರಿ ನಡೆಯುತ್ತಿದೆ. ಆದರೆ ಕಾಮಗಾರಿ ನಡೆಯುತ್ತಿರುವ ಸ್ಥಳದಲ್ಲಿ ನಿಯಮಾನುಸಾರ ಗುಣಮಟ್ಟ ಕಾಪಾಡುತ್ತಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ. ಅಂದಾಜು ಪಟ್ಟಿಯ ಪ್ರಕಾರ ರಸ್ತೆ ಕಾಮಗಾರಿಯಲ್ಲಿ 6 ಇಂಚು ದಪ್ಪದ ಕಾಂಕ್ರೀಟ್ ಹಾಕಬೇಕಿದ್ದರೂ 2-3 ಇಂಚು ಮಾತ್ರ ಹಾಕಲಾಗುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲದೆ ಕಾಂಕ್ರೀಟ್ನಲ್ಲಿ ಮಣ್ಣು ಹಾಗೂ ಉಸುಕು ಮಿಶ್ರಣವಾಗುತ್ತಿದೆ, ಸಿಮೆಂಟ್ ಪ್ರಮಾಣವು ಕಡಿಮೆ ಮಾಡಲಾಗುತ್ತಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಕೇಳಕ್ ಹೋದ್ರೆ ಕ್ವಾಂಟಿಟಿ ನಮಗೆ ಏನಂತೀವಿ 6 ಇಂಚ್ ಎಷ್ಟ ನಿಮ್ ರೂಲ್ಸ್ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ಅಷ್ಟು ಮಾಡ್ರಿ ಅಂತ ನಾವು ಹೇಳ್ತೀವಿ ಸರ್. ಅಷ್ಟು ಮಾಡಿದ್ರೆ ಅಷ್ಟು ಮಾಡಕ್ ರೆಡಿ ಇಲ್ಲ ಸರ್. ಅವ್ರು 2 ಇಂಚು 3 ಇಂಚು ಹಿಂಗೆ ಹಾಕ್ತಾರ. ಹಿಂಗಾಗಿ ಕೇಳ್ರಿ ಏನಾರು ಮಾಡ್ರಿ MLA ಫಂಡ್ ಅದ, ನಿಮ್ಗೆ ಏನ್ ಕೇಳ್ಬೇಡ್ರಿ ನೀವು ಅಂತಿಗೆ ಹೇಳ್ತಾರೆ ಸರ್. ಸಿಮೆಂಟ್ ಹಾಕಂದ್ರೆ ಸಿಮೆಂಟ್ 12 ಚೀಲನ ಹಾಕದ ಸರ್ ರೂಲ್ಸ್ ಪ್ರಕಾರ ಅಂತ. 12 ಚೀಲ ಬರೀ 3 ಚೀಲ 2 ಚೀಲ 3 ಚೀಲ 4 ಚೀಲ ಹಿಂಗೆ ಹಾಕ್ತಾರೆ ಸರ್. ಯಾರನ್ನ ಕೇಳಿದ್ರು ಅದನ್ನ ನೋಡಕ್ ಹೋದ್ರೆ ಸರ್ ಗಾಡಿಗೆ 12 ಚೀಲ ಹಾಕ್ಬೇಕು ಸರ್. 12 ಚೀಲ 3 ಚೀಲ ಹಾಕ್ತಾರೆ ಸರ್. 3 ಲಾಸ್ಟ್ 4 ಚೀಲ ಹಾಕ್ತಾರೆ ಸರ್. ಕಳಪೆ ಕಾಮಗಾರಿ ನಡೆಯುತ್ತಿರುವ ಬಗ್ಗೆ ಗ್ರಾಮಸ್ಥರು ಸಂಬಂಧಪಟ್ಟ ನಿರ್ಮಿತ ಕೇಂದ್ರದ ಅಧಿಕಾರಿಗಳು ಹಾಗೂ ಇಂಜಿನಿಯರ್ಗಳ ಗಮನಕ್ಕೂ ತಂದಿದ್ದಾರೆ. ಆದರೆ ತಮ್ಮ ಮನವಿಗೆ ಅಧಿಕಾರಿಗಳು ಸೂಕ್ತ ಸ್ಪಂದನೆ ನೀಡುತ್ತಿಲ್ಲ ಎಂದು ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿಯ ಗುಣಮಟ್ಟ ಪರಿಶೀಲನೆ ನಡೆಸಿ ನಿಯಮಾನುಸಾರ ಕಾಮಗಾರಿ ಮಾಡಿಸುವಂತೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ಗ್ರಾಮಸ್ಥರ ಆರೋಪ. ಅಧಿಕಾರಿಗಳಿಗೆ ಹೇಳಿದ್ವಿ, ಅವ್ರ ಮಾತೇನು ಯಾರು ಒಬ್ರು ಬರೋಕೆ ರೆಡಿ ಇಲ್ಲ ಸರ್. ಜೆ ಆಯ್ತು ಯಾರು ಒಬ್ರು ಯಾರು ಅವ್ರು ಜೆ ಅಸಿಸ್ಟೆಂಟ್ ಆಗಲಿ ಯಾರಾಗಲಿ ಒಬ್ರು ಬಂದಿಲ್ಲ ಸರ್. ಬಂದಿಲ್ಲ ಕೇಳಿಲ್ಲ. ನಾವು 2-3 ಸಾರಿ ಬಂದ್ ಮಾಡಿಸಿದ್ರಿ ನಮ್ಮ ಕ್ವಾಂಟಿಟಿ ಕೊಡ್ರಿ, ಏನಾದ ಕ್ವಾಂಟಿಟಿ ಕೊಡ್ರಿ ಅಂತ ಅಂದ್ರೆ ಯಾರು ಒಬ್ರು ಬರೋಕೆ ರೆಡಿ ಇಲ್ಲ. ಸರ್ಕಾರದ ಕೋಟ್ಯಂತರ ರೂಪಾಯಿ ಅನುದಾನದಲ್ಲಿ ನಡೆಯುವ ಅಭಿವೃದ್ಧಿ ಕಾಮಗಾರಿಗಳು ಕಳಪೆಯಾಗದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಗುಣಮಟ್ಟ ಖಚಿತಪಡಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಲ್ಲದೆ ಕಾಮಗಾರಿಯ ಅಂದಾಜು ಪಟ್ಟಿ ಹಾಗೂ ತಾಂತ್ರಿಕ ಮಾನದಂಡದಂತೆ ರಸ್ತೆ ನಿರ್ಮಿಸಲಾಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸಬೇಕು. ಅವರು MLA ಫಂಡ್ ಅದ, MLA ಗಳು ನೀವು ಏನ್ ಮಾಡ್ಕೊಂತೀರಿ ಮಾಡ್ಕೇರಿ, ಆಟ ಬಿಡ್ತೀವಿ, ಬಿಲ್ ಬರ್ಸಿಂತೀವಿ, ನಮ್ದಿಲ್ಲ ಆಟ ದಿಮಕ್ ಅದ, MLA ನಮ್ಮಿಂದ ಅಂತಿಗೆ ಹೇಳ್ತಾರೆ ಸರ್. ಅಲ್ಲಿ ಉಸುಗು ತುಂಬ್ತಾರೆ ಸರ್. ಉಸುಗು ಹಾಕ್ಯಾರ ಹೊಲ್ದಾಗಲ್ಲಿ. ಅದು ಮಳೆ ಬಂದದ ಎಷ್ಟು ಮಾಡ ಸಿಗ್ತದ ಉಸುಗು ಕಂಕರ ಎಲ್ಲ ಪೂರ್ತಿ ಮಣ್ಣು ತೊಂದಿಗೆ ಸಾಕ್ತಾರೆ ಸರ್. ಮಣ್ಣರೇ ಸರ್. ರೋಡ್ ಹಾಕಿ ಬರೀ ಮಣ್ಣಿನಾಗ ಆದಂಗೆ ಅದ. ಏನು ಮೆಟ್ರೋಲ್ ಕಮ್ಮಿ, ಮಣ್ಣು ಜಾಸ್ತಿ ಒಳಗಾಯ್ತು. ಮಣ್ಣನ್ನೇ ಜಾಸ್ತಿ ಹಾಕ್ಯಾರ ಸರ್. ಕಂಕರ ತುಂಬಕ್ಕೆ ಹೋದ್ರೂ ಮಣ್ಣು, ಉಸುಗು ತುಂಬಕ್ಕೆ ಹೋದ್ರೂ ಬರೀ ಸರ್ ಮಣ್ಣನ್ನೇ. ಒಟ್ಟಿನಲ್ಲಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ ಕಿರದಳ್ಳಿ ಸಿಸಿ ರಸ್ತೆ ಕಾಮಗಾರಿಯ ಬಗ್ಗೆ ಗ್ರಾಮಸ್ಥರು ಮಾಡಿರುವ ಆರೋಪಗಳ ಕುರಿತು ಜಿಲ್ಲಾ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಇಂಜಿನಿಯರ್ಗಳು ಸ್ಪಷ್ಟನೆ ನೀಡಬೇಕಿದೆ. ಕಾಮಗಾರಿಯ ಗುಣಮಟ್ಟದಲ್ಲಿ ಲೋಪ ಕಂಡುಬಂದರೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂಬುದು ಗ್ರಾಮಸ್ಥರ ಆಗ್ರಹ. ನ್ಯೂಸ್ 24 ಭಾರತ್ ಯಾದಗಿರಿ.